ಭಾರತದ ಈ ಜಾಗವನ್ನು ಗಂಗಾ ಮಾತೆಯ ಮಾವನ ಮನೆ ಅಂತಾರೆ. ಹಾಗೆ ಕರೆಯೋದಕ್ಕೆ ಕಾರಣ ಏನು ಗೊತ್ತಾ? ಗಂಗಾ ಮಾತೆಯ ಮಾವನ ಮನೆ ಅಂತ ಯಾವ ಪ್ರದೇಶವನ್ನು ಕರೀತಾರೆ? ಈ ಪ್ರದೇಶವನ್ನು ಈ ರೀತಿಯಾಗಿ ಕರೆಯೋದಕ್ಕೆ ಅಸಲಿ ಕಾರಣ ಏನು ಗೊತ್ತಾ? ಈ ಸ್ಥಳ ಮಹಾಭಾರತದ ಒಂದು ಅದ್ಭುತ ಘಟನೆಗೆ ಸಾಕ್ಷಿಯಾಗಿ ನಿಂತಿದೆ. ನೋಡೋಣ ಬನ್ನಿ. ಗಂಗಾ ನದಿ ಅಂದರೆ ಭಾರತದಲ್ಲಿ ಒಂದು ಪೂಜ್ಯ ಭಾವನೆಯಾಗಿದೆ. ಎಲ್ಲ ನದಿಗಳ ತಾಯಿ ಅಂತ ಕೂಡ ಕರೆಯಲಾಗತ್ತೆ. ಆಕೆ ಒಡಲಲ್ಲಿ ಒಂದು ಬಾರಿ ಮಿಂದೆದ್ರೆ ಸಾಕು, ಎಲ್ಲ ಪಾಪಗಳು ಪರಿಹಾರವಾಗುತ್ತೆ ಅಂತ ಕೂಡ ಹೇಳಲ್ಪಟ್ಟಿದೆ. ಹೀಗಾಗಿ ಗಂಗೆಯನ್ನು ನಾವು ಕೇವಲ ನದಿಯೆಂದು, ಹರಿಯುವ ನೀರ ಗುರುತೆಂದು ಪರಿಗಣಿಸುವುದಕ್ಕೆ ಸಾಧ್ಯನೇ ಇಲ್ಲ. ಅವಳು ಲೋಕಮಾತೆ, ಮಾತೃ ಸಮಾನ ಎಂಬ ಅಪಾರವಾದ ನಂಬಿಕೆ ಸಹಸ್ರಾರು ವರ್ಷಗಳಿಂದ ಭಾರತೀಯರಲ್ಲಿ ಬೇರೂರಿದೆ. ಭಾರತದ ಅತಿ ಉದ್ದನೆಯ ನದಿ ಹಾಗೂ ಪವಿತ್ರ ನದಿ ಎಂದು ಗಂಗೆಯನ್ನು ಕರೀತಾರೆ. ಗಂಗಾ ನದಿ ಒಟ್ಟು 2525 ಕಿಲೋಮೀಟರ್ನಷ್ಟು ದೂರ ಹರಿತಾಳೆ. ಗಂಗಾ ನದಿಯ ಉಗಮ ಭಾಗೀರಥಿ ಹಾಗೂ ಅಲಕನಂದ ಸಂಗಮದೊಂದಿಗೆ ಶುರುವಾಗುತ್ತೆ. ಆದರೆ ಒಂದು ವಿಷಯ ನಿಮಗೆ ಗೊತ್ತಿದೆಯಾ? ದೇಶದ ಈ ಒಂದು ಪ್ರದೇಶವನ್ನು ಗಂಗಾ ಮಾತೆಯ ಮಾವನ ಮನೆ ಅಂತ ಕರೀತಾರೆ. ವಾಸ್ತವವಾಗಿ ಪಶ್ಚಿಮ ಉತ್ತರ ಪ್ರದೇಶವನ್ನು ಗಂಗಾ ಮಾತೆಯ ಅತ್ತೆ ಮಾವನ ಮನೆ ಅಂತ ನಂಬಲಾಗಿದೆ. ಇದಕ್ಕೆ ಕಾರಣವೂ ಇದೆ. ಮಹಾಭಾರತದ ಕಥೆಯಲ್ಲಿ ಶಂತನು ಮಾತಾ ಗಂಗೆಯನ್ನು ಇದೇ ಜಾಗದಲ್ಲಿ ವಿವಾಹವಾಗಿದ್ದಂತೆ. ಅದು ಮಾತ್ರವಲ್ಲ, ಮಹಾರಾಜ ಶಂತನುವಿನ ರಾಜ್ಯ ಇದೇ ಪಶ್ಚಿಮ ಉತ್ತರ ಪ್ರದೇಶದಲ್ಲಿ ಸ್ಥಾಪಿತವಾಗಿತ್ತು ಅಂತ ಕೂಡ ಉಲ್ಲೇಖವಾಗಿದೆ. ಈ ಕಾರಣಗಳಿಂದಾಗಿ ಪಶ್ಚಿಮ ಉತ್ತರ ಪ್ರದೇಶವನ್ನು ಗಂಗಾ ನದಿಯ ಮಾವನ ಮನೆ ಎಂದು ಕೂಡ ಕರೆಯಲಾಗ್ತದೆ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗೋಣ. ನಮಸ್ತೆ.